ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಾವಿರಾರು ಭ್ರೂಣವನ್ನ ಕೊಂದಿದ್ದ ಅಭಿಷೇಕ್ನನ್ನ ಫೈನಲಿ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಗೆ ಯಾಮಾರಿಸೋದಕ್ಕೆ ಇಂಟರ್ನೆಟ್ ಕಾಲ್ ಬಳಸ್ತಿದ್ದ ಅಲೆಮನೆ ಕೇಸ್ನಲ್ಲೂ ಸಿಐಡಿ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದ. ಒಂದು ಭ್ರೂಣ ಹತ್ಯೆಗೆ 25ರಿಂದ 1 ಲಕ್ಷ ರೂಪಾಯಿವರೆಗೆ ಚಾರ್ಜ್ ಮಾಡ್ತಾ ಇದ್ದ. ಅಲೆಮನೆ, ಪಾಂಡವಪುರ ಸೇರಿ 5 ಕೇಸಲ್ಲಿ ಈತ ಕಿಂಗ್ ಪಿನ್. ಓಮ್ನಿ ವಾಹನದಲ್ಲಿ ತಾನೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ದ ಐನಾತಿ ಈತ. ಎಎಸ್ಪಿ ತಿಮ್ಮಯ್ಯ ಗಂಗಾಧರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಫೈನಲಿ ಈ ಆರೋಪಿ ಅರೆಸ್ಟ್ ಆಗಿರೋದು. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸದ್ದಾಗ್ತಾ ಇದ್ದದ್ದು ಈ ಭ್ರೂಣ ಹತ್ಯೆ ವಿಚಾರ. ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದ ವಿಚಾರ. ಮೇಲಿಂದ ಮೇಲೆ ಭ್ರೂಣ ಹತ್ಯೆ ಪ್ರಕರಣಗಳು ಅಲ್ಲಿ ಕೇಳಿ ಬರ್ತಾ ಇದ್ದು. ಇದಕ್ಕೆ ರೂವಾರಿಯಾಗಿದ್ದ, ಈ ರೀತಿ ಭ್ರೂಣ ಹತ್ಯೆ ನಡೆಸ್ತಾ ಇದ್ದ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಒಂದು ಭ್ರೂಣ ಹತ್ಯೆ ಮಾಡೋದಕ್ಕೆ ಈತ 25,000ದಿಂದ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ. ಓಮ್ನಿ ವಾಹನದಲ್ಲೇ ತಾನೇ ಸ್ಕ್ಯಾನ್ ಮಾಡ್ತಾ ಇದ್ದ. ಎಎಸ್ಪಿ ತಿಮ್ಮಯ್ಯ ಗಂಗಾಧರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸಾವಿರಾರು ಭ್ರೂಣಗಳನ್ನು ಕೊಂದಿದ್ದ ಅಭಿಷೇಕ್ ಅರೆಸ್ಟ್ ಆಗಿರುವಂಥವನು. ಈತ ಓಮ್ನಿಯಲ್ಲಿಯೇ ಸ್ಕ್ಯಾನ್ ಮಾಡ್ತಾ ಇದ್ದ. ಈ ರೀತಿಯ ಪ್ರಕರಣಗಳಿಗೆ ತಾನು ಪರ್ ಕೇಸ್ ತೆಗೆದುಕೊಳ್ತಾ ಇದ್ದದ್ದು 25,000ದಿಂದ 1 ಲಕ್ಷ ರೂಪಾಯಿ. ಇನ್ನು ಮಂಡ್ಯ ಜಿಲ್ಲೆ ಪದೇ ಇದೇ ರೀತಿಯ ಘಟನೆಗೆ ಸಾಕ್ಷಿಯಾಗ್ತಾ ಇತ್ತು. ಮೇಲಿಂದ ಮೇಲೆ ಭ್ರೂಣ ಹತ್ಯೆ ಪ್ರಕರಣಗಳು ಅಲ್ಲಿ ನಡೀತಾ ಇತ್ತು. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದ್ದಂತಹ ಈ ಭ್ರೂಣ ಹತ್ಯೆ ಪ್ರಕರಣಗಳಿಗೆ ಕೊನೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ರು. ಜೊತೆಗೆ ಇಂಥವ್ರನ್ನ ಮಟ್ಟ ಹಾಕೋದು ಯಾವಾಗ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ರೀಸೆಂಟ್ಲಿ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಫೈನಲಿ ಈತನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಾವಿರಾರು ಭ್ರೂಣವನ್ನ ಕೊಂದಿದ್ದ ಅಭಿಷೇಕ್ನನ್ನ ಫೈನಲಿ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಗೆ ಯಾಮಾರಿಸೋದಕ್ಕೆ ಇಂಟರ್ನೆಟ್ ಕಾಲ್ ಬಳಸ್ತಿದ್ದ ಅಲೆಮನೆ ಕೇಸ್ನಲ್ಲೂ ಸಿಐಡಿ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದ. ಒಂದು ಭ್ರೂಣ ಹತ್ಯೆಗೆ 25ರಿಂದ 1 ಲಕ್ಷ ರೂಪಾಯಿವರೆಗೆ ಚಾರ್ಜ್ ಮಾಡ್ತಾ ಇದ್ದ. ಅಲೆಮನೆ, ಪಾಂಡವಪುರ ಸೇರಿ 5 ಕೇಸಲ್ಲಿ ಈತ ಕಿಂಗ್ ಪಿನ್. ಓಮ್ನಿ ವಾಹನದಲ್ಲಿ ತಾನೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ದ ಐನಾತಿ ಈತ. ಎಎಸ್ಪಿ ತಿಮ್ಮಯ್ಯ ಗಂಗಾಧರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಫೈನಲಿ ಈ ಆರೋಪಿ ಅರೆಸ್ಟ್ ಆಗಿರೋದು. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸದ್ದಾಗ್ತಾ ಇದ್ದದ್ದು ಈ ಭ್ರೂಣ ಹತ್ಯೆ ವಿಚಾರ. ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದ ವಿಚಾರ. ಮೇಲಿಂದ ಮೇಲೆ ಭ್ರೂಣ ಹತ್ಯೆ ಪ್ರಕರಣಗಳು ಅಲ್ಲಿ ಕೇಳಿ ಬರ್ತಾ ಇದ್ದು. ಇದಕ್ಕೆ ರೂವಾರಿಯಾಗಿದ್ದ, ಈ ರೀತಿ ಭ್ರೂಣ ಹತ್ಯೆ ನಡೆಸ್ತಾ ಇದ್ದ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಒಂದು ಭ್ರೂಣ ಹತ್ಯೆ ಮಾಡೋದಕ್ಕೆ ಈತ 25,000ದಿಂದ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ. ಓಮ್ನಿ ವಾಹನದಲ್ಲೇ ತಾನೇ ಸ್ಕ್ಯಾನ್ ಮಾಡ್ತಾ ಇದ್ದ. ಎಎಸ್ಪಿ ತಿಮ್ಮಯ್ಯ ಗಂಗಾಧರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸಾವಿರಾರು ಭ್ರೂಣಗಳನ್ನು ಕೊಂದಿದ್ದ ಅಭಿಷೇಕ್ ಅರೆಸ್ಟ್ ಆಗಿರುವಂಥವನು. ಈತ ಓಮ್ನಿಯಲ್ಲಿಯೇ ಸ್ಕ್ಯಾನ್ ಮಾಡ್ತಾ ಇದ್ದ. ಈ ರೀತಿಯ ಪ್ರಕರಣಗಳಿಗೆ ತಾನು ಪರ್ ಕೇಸ್ ತೆಗೆದುಕೊಳ್ತಾ ಇದ್ದದ್ದು 25,000ದಿಂದ 1 ಲಕ್ಷ ರೂಪಾಯಿ. ಇನ್ನು ಮಂಡ್ಯ ಜಿಲ್ಲೆ ಪದೇ ಇದೇ ರೀತಿಯ ಘಟನೆಗೆ ಸಾಕ್ಷಿಯಾಗ್ತಾ ಇತ್ತು. ಮೇಲಿಂದ ಮೇಲೆ ಭ್ರೂಣ ಹತ್ಯೆ ಪ್ರಕರಣಗಳು ಅಲ್ಲಿ ನಡೀತಾ ಇತ್ತು. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದ್ದಂತಹ ಈ ಭ್ರೂಣ ಹತ್ಯೆ ಪ್ರಕರಣಗಳಿಗೆ ಕೊನೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ರು. ಜೊತೆಗೆ ಇಂಥವ್ರನ್ನ ಮಟ್ಟ ಹಾಕೋದು ಯಾವಾಗ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ರೀಸೆಂಟ್ಲಿ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಸಾವಿರಾರು ಭ್ರೂಣವನ್ನ ಕೊಂದಿದ್ದ ಅಭಿಷೇಕ್ನನ್ನ ಫೈನಲಿ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಗೆ ಯಾಮಾರಿಸೋದಕ್ಕೆ ಇಂಟರ್ನೆಟ್ ಕಾಲ್ ಬಳಸ್ತಿದ್ದ ಅಲೆಮನೆ ಕೇಸ್ನಲ್ಲೂ ಸಿಐಡಿ ಕೈಗೆ ಸಿಗದೆ ತಪ್ಪಿಸಿಕೊಂಡಿದ್ದ. ಒಂದು ಭ್ರೂಣ ಹತ್ಯೆಗೆ 25ರಿಂದ 1 ಲಕ್ಷ ರೂಪಾಯಿವರೆಗೆ ಚಾರ್ಜ್ ಮಾಡ್ತಾ ಇದ್ದ. ಅಲೆಮನೆ, ಪಾಂಡವಪುರ ಸೇರಿ
5 ಕೇಸಲ್ಲಿ ಈತ ಕಿಂಗ್ ಪಿನ್. ಓಮ್ನಿ ವಾಹನದಲ್ಲಿ ತಾನೇ ಸ್ಕ್ಯಾನಿಂಗ್ ಮಾಡ್ತಾ ಇದ್ದ ಐನಾತಿ ಈತ. ASP ತಿಮ್ಮಯ್ಯ ಗಂಗಾಧರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಫೈನಲಿ ಈ ಆರೋಪಿ ಅರೆಸ್ಟ್ ಆಗಿರೋದು. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಸದ್ದಾಗ್ತಾ ಇದ್ದದ್ದು ಈ ಭ್ರೂಣ ಹತ್ಯೆ ವಿಚಾರ. ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದ್ದ ವಿಚಾರ. ಮೇಲಿಂದ ಮೇಲೆ ಭ್ರೂಣ ಹತ್ಯೆ ಪ್ರಕರಣಗಳು ಅಲ್ಲಿ ಕೇಳಿ ಬರ್ತಾ ಇದ್ವು. ಇದಕ್ಕೆ ರೂವಾರಿಯಾಗಿದ್ದ, ಈ ರೀತಿ ಭ್ರೂಣ ಹತ್ಯೆ ನಡೆಸ್ತಾ ಇದ್ದ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಒಂದು ಭ್ರೂಣ ಹತ್ಯೆ ಮಾಡೋದಕ್ಕೆ ಈತ 25,000ದಿಂದ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ. ಓಮ್ನಿ ವಾಹನದಲ್ಲೇ ತಾನೇ ಸ್ಕ್ಯಾನ್ ಮಾಡ್ತಾ ಇದ್ದ. ASP ತಿಮ್ಮಯ್ಯ ಗಂಗಾಧರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸಾವಿರಾರು ಭ್ರೂಣಗಳನ್ನು ಕೊಂದಿದ್ದ ಅಭಿಷೇಕ್ ಅರೆಸ್ಟ್ ಆಗಿರುವಂಥವನು. ಈತ ಓಮ್ನಿಯಲ್ಲಿಯೇ ಸ್ಕ್ಯಾನ್ ಮಾಡ್ತಾ ಇದ್ದ. ಈ ರೀತಿಯ ಪ್ರಕರಣಗಳಿಗೆ ತಾನು ಪರ್ ಕೇಸ್ ತೆಗೆದುಕೊಳ್ತಾ ಇದ್ದದ್ದು 25,000ದಿಂದ 1 ಲಕ್ಷ ರೂಪಾಯಿ. ಇನ್ನು ಮಂಡ್ಯ ಜಿಲ್ಲೆ ಪದೇ ಇದೇ ರೀತಿಯ ಘಟನೆಗೆ ಸಾಕ್ಷಿಯಾಗ್ತಾ ಇತ್ತು. ಮೇಲಿಂದ ಮೇಲೆ ಭ್ರೂಣ ಹತ್ಯೆ ಪ್ರಕರಣಗಳು ಅಲ್ಲಿ ನಡೀತಾ ಇತ್ತು. ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದ್ದಂತಹ ಈ ಭ್ರೂಣ ಹತ್ಯೆ ಪ್ರಕರಣಗಳಿಗೆ ಕೊನೆ ಇಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಜನ ಕೇಳ್ತಾ ಇದ್ರು. ಜೊತೆಗೆ ಇಂಥವ್ರನ್ನ ಮಟ್ಟ ಹಾಕೋದು ಯಾವಾಗ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ರೀಸೆಂಟ್ಲಿ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು. ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.